ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಚತುರ್ಥೋಧ್ಯಾಯಃ ಜ್ಞಾನಯೋಗಃ. ಅಪಿ ಚೇದಸಿ ಪಾಪೇಭ್ಯಃ ಸರ್ವೇಭ್ಯಃ ಪಾಪಕೃತ್ತಮಃ ಸರ್ವಂ ಜ್ಞಾನಪ್ಲವೇನೈವ ವೃಜಿನಂ ಸಂತರಿಷ್ಯಸಿ. ಪಾಪಿಗಳಲ್ಲೆಲ್ಲ ಮಹಾಪಾಪಿಷ್ಠನಾಗಿದ್ದರೂ ಸಹ ನೀನು ಜ್ಞಾನವೆಂಬ ತೆಪ್ಪದಿಂದಲೇ ಸರ್ವ ಪಾಪಗಳನ್ನೂ ದಾಟಬಹುದು. ಇಂದಿನ ವ್ಯವಸ್ಥೆಯಲ್ಲಿ ಹೇಳಬೇಕೆಂದರೆ, ಯಾವುದೇ ವ್ಯಕ್ತಿ ತನ್ನ ದೇಶದ ಸಂವಿಧಾನವನ್ನು ಅರಿತಾಗ ತಪ್ಪು ಮಾಡಿದರೂ ಅದಕ್ಕನುಗುಣವಾದ ಪ್ರಾಯಶ್ಚಿತ್ತ ಕರ್ಮ ಮಾಡಿಕೊಳ್ಳುವ ಮೂಲಕ ತನ್ನ ಜೀವನವನ್ನು ಸರಿಪಡಿಸಿಕೊಂಡು ಮುಂದೆ ಉತ್ತಮ ಜೀವನ ನಡೆಸಲು ಸಾಧ್ಯವಿದೆ. ಒಬ್ಬ ಮನುಷ್ಯ ತನ್ನ ತಪ್ಪನ್ನು ಒಪ್ಪಿಕೊಂಡಾಗ ಆಗುವ ಶಿಕ್ಷೆಯ ಪ್ರಮಾಣ ಕಡಿಮೆಯಾಗುವುದಲ್ಲದೆ, ಕೆಲವು ಸಂದರ್ಭಗಳಲ್ಲಿ ಶಿಕ್ಷೆ ಇಲ್ಲದೆ ದಂಡ ಕಟ್ಟಿಯೋ ಇಲ್ಲವೇ ಪರಿವರ್ತನೆಯಾಗಿ ಸಮಾಜ ಕಂಟಕತನ ಬಿಡುವುದರ ಮೂಲಕವೋ ಆಗಬಹುದಾದ ಶಿಕ್ಷೆಯಿಂದ ಪಾರಾಗಲು ಸಾಧ್ಯ. ಹೀಗೆ ಪಾರಾಗಲು ಮುಖ್ಯವಾಗಿ ಜ್ಞಾನ ಅವಶ್ಯಕ. ಒಮ್ಮೆ ಜ್ಞಾನಿಯಾದರೆ ಆತನಿಗೆ ಈ ಭೂಮಿಯಲ್ಲಿ ತನ್ನನ್ನು ತನ್ನವರನ್ನು ಪೋಷಿಸಲು ಹಲವಾರು ಮಾರ್ಗಗಳು ಕಾಣುವುದರಿಂದ ಮನಸ್ಸು ದೃಢವಾಗಿ ಸಮಾಜದಲ್ಲಿ ಗೌರವ ಕಾಯ್ದುಕೊಳ್ಳಲು, ಯಾವುದೇ ಸಮಾಜಘಾತುಕ ಕೆಲಸ ಮಾಡದೆ ಇತರರನ್ನು ಪ್ರೀತಿಯಿಂದ ಕಾಣುತ್ತಾ ಇತರರ ಬದುಕಿಗೂ ಸಹಾಯಕರಾಗಿ ಲೋಭಿಯಾಗದೆ ತನ್ನ ಶರೀರ ಪೋಷಣೆ ಮಾಡಿಕೊಳ್ಳುವ ಏಕಮಾತ್ರ ಉದ್ದೇಶದಿಂದ ಕರ್ಮ ಮಾಡುತ್ತಾ ತನ್ನ ನಿತ್ಯ ನೇಮಿಕಗಳನ್ನು ಯಜ್ಞ ಭಾವದಿಂದ ಮಾಡುತ್ತಾ ಭಗವಂತನಲ್ಲಿ ಶರಣಾಗಿ ಸದಾ ಪರಮಾನಂದದಿಂದ ಇರುವ ಕಾರಣ ಆತನಿಗೆ ತನ್ನ ಪ್ರಾರಬ್ಧ ಕರ್ಮದಿಂದ ಬಂದ ಕರ್ಮಫಲ ನಾಶವಾಗುತ್ತದೆ. ಮನುಷ್ಯನ ಮನಸ್ಸಿನಲ್ಲಿ ಈ ಹಿಂದೆ ಆರಂಭ ಮಾಡಿದ ಕಾರ್ಯ ನೆನಪಿರುವ ಕಾರಣ ಈ ಕಾರ್ಯವನ್ನೇ ಮುಂದುವರಿಸುತ್ತಾನೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿಗೆ ಮನಸ್ಸಿನಲ್ಲಿ ಅಸೂಯೆ ಆರಂಭವಾಗುವುದರೊಂದಿಗೆ ಮನಸ್ಸಿನಲ್ಲಿ ಇನ್ನೊಬ್ಬ ವ್ಯಕ್ತಿಯಲ್ಲಿ ದ್ವೇಷ ಹುಟ್ಟುತ್ತದೆ. ಆ ದ್ವೇಷ ಮುಂದುವರೆದು ಕೆಲ ದಿನಗಳಲ್ಲಿ ಮಾತಿನ ಮೂಲಕ ಚಕಮಕಿ ಆರಂಭವಾಗಬಹುದು. ಮಾತಿನ ಚಕಮಕಿ ಮುಂದುವರೆದು ಕೈ ಮಿಲಾಯಿಸುವ ಹಂತ ತಲುಪಿ ಕೊನೆಗೆ ಕೊಲೆಯಲ್ಲಿ ಈ ದೇಹದಿಂದ ಬಿಡುಗಡೆ ಸಿಗಬಹುದು. ದ್ವೇಷದ ಕಾರಣದಿಂದ ಸಾವನ್ನು ಅಪ್ಪುವ ಸ್ಥಿತಿ ಬರಬಹುದು. ಸಾವಿನ ಸಮಯದಲ್ಲಿ ದ್ವೇಷದಿಂದ ಜೀವನ ಹಾಳು ಮಾಡಿಕೊಂಡೆ ಎಂಬ ಅರಿವು ಮೂಡಿ ಮುಂದೆಂದೂ ದ್ವೇಷ ಮಾಡಬಾರದು ಎಂಬ ಜ್ಞಾನ ಬಂದರೆ ಪ್ರಾಣ ಬಿಡುವಾಗ ಬದಲಾಗಿ ಮುಂದಿನ ಜನ್ಮ ಉತ್ತಮವಾಗುತ್ತದೆ. ಈ ಕಾರಣದಿಂದ ಭಾರತೀಯ ಮಹಾಕಾವ್ಯಗಳಲ್ಲಿ ಯಾವುದೇ ಬಲಿಷ್ಠ ವ್ಯಕ್ತಿಯನ್ನು ಸೋಲಿಸಿ ಸಾಯುವ ಹಂತ ತಲುಪಿದಾಗ ಕೊಲ್ಲುವ ಕಾರಣ ತಿಳಿಸಿ ಅವರಿಗೆ ಜ್ಞಾನೋದಯ ಮಾಡಿಸಿಯೇ ಕೊನೆಯ ಅಸ್ತ್ರ ಬಿಡುವುದು. ಒಮ್ಮೆ ದ್ವೇಷ ಮುಂದುವರೆದರೆ ಪ್ರತೀಕಾರ ತೀರಿಸಿಕೊಳ್ಳುವವರೆಗೂ ಜನ್ಮ ಜನ್ಮಾಂತರ ಮುಂದುವರಿಯುತ್ತದೆ. ಅಂಬೆಯ ಪ್ರತಿಜ್ಞೆ ಭೀಷ್ಮರನ್ನು ಸೋಲಿಸುವಲ್ಲಿ ಕೊನೆಯಾದಂತೆ ಜ್ಞಾನಿಯಾದವನು ತಾನು ಈ ಹಿಂದೆ ಮಾಡುತ್ತಿದ್ದ ಎಲ್ಲ ಕಾರ್ಯ ಬಿಟ್ಟು ಬದಲಾಗುವುದರಿಂದ ಆತನ ವಂಶವಾಹಿನಿಯಲ್ಲಿ ಈವರೆಗೂ ದಾಖಲಾಗಿದ್ದ ಹಿಂದಿನ ಎಲ್ಲ ದಾಖಲೆ ಅಳಿಸಿ ಹೋಗಿ ಸರ್ವ ಪಾಪಗಳು ತೊಳೆದು ಹೊಸ ಜೀವನ ಆರಂಭವಾಗುತ್ತದೆ. ಹರಿ ಓಂ.